Mahoni Shoba, Karmic researcher. Mashobam Foundation, Bengaluru. Hello everyone, ನಾನು ಮಹೋನಿ ಶೋಭಾ, ಕಾರ್ಮಿಕ್ ರಿಸರ್ಚರ್. ಕಳೆದ ವಿಡಿಯೋಸ್ನಲ್ಲಿ ನಾನು ಜ್ಯೋತಿಷ್ಯದ ಅಪ್ಲಿಕೇಶನ್ ಏನು, ಜ್ಯೋತಿಷ್ಯದ ನಮ್ಮ ಒಂದು ಜಾತಕದ ಮೂಲಕ ಹೇಗೆಲ್ಲ ನಾವು ನಮ್ಮ ಒಂದು ಜೀವನದ ಒಂದು ಸಕ್ಸಸ್ಸನ್ನು ಕಾಣ್ಬೋದು ಅಂತ ನಾನು ಹೇಳ್ತಾ ಬಂದೆ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂತಂದರೆ, ಯಾವ ಒಬ್ಬರಿಗೆ ಜಾತಕ ಇಲ್ಲದೇ ಇರ್ತಕ್ಕಂಥ ಯಾವುದೇ ಒಂದು ಟೈಮ್ ಆಫ್ ಬರ್ತಿರಲ್ಲ ಒಬ್ಬೊಬ್ಬರಿಗೆ, ಅಂಥ ಒಂದು ಜನಗಳಿಗೆ ಈಸಿಯಾಗಿ ಜ್ಯೋತಿಷ್ಯದ ಮೂಲಕ ಕಾಲಚಕ್ರದ ಕಾನ್ಸೆಪ್ಟ್ ಪ್ರಕಾರ ಇರ್ಬೋದು, ಭಾವ ಕಾನ್ಸೆಪ್ಟ್ ಪ್ರಕಾರ ಇರ್ಬೋದು, ಅದೇ ರೀತಿ ಒಂದು ಹಸ್ತ ಸಾಮುದ್ರಿಕ ಪ್ರಕಾರ, ಇನ್ನೂ ಹಲವಾರು ವಿಷಯದ ಮೂಲಕ ನಾವು ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಹೇಳಿದ್ರೂ ಪರವಾಗಿಲ್ಲ, ಅವರು ಯಾವ ದಶಾಭುಕ್ತಿಯಲ್ಲಿದ್ದಾರೆ, ಯಾವ ಒಂದು ಗೋಚಾರ ಫಲಗಳು ಹೇಗಿದೆ, ಇಂಥದ್ದೇ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅಲ್ಲಿ ಭಾವ ಪ್ರಕಾರ ಹೇಗೆ ನಾವು ನೋಡ್ಬೋದು ಅಂತ ಅನ್ನೋದಾದರೆ, ಒಂದು ಸಣ್ಣ ಎಕ್ಸಾಂಪಲ್ ಹೇಳೋದಾದರೆ, ನನ್ನ ಒಂದು ಕ್ಲೈಂಟ್ 50 ವರ್ಷದ ಒಂದು ಕ್ಲೈಂಟ್ ಬಂದಿದ್ದರು. ಅವರಲ್ಲಿ ಜಾತಕ ಇರಲಿಲ್ಲ. ಈ ಜಾತಕದಲ್ಲಿ ಒಂದು 6 ವರ್ಷದ ಒಂದು ಮಗುವಿನ ಜಾತಕದ ಮೂಲಕ 50% ನಾವು ಪಕ್ಕಾ ಪ್ರೆಡಿಕ್ಷನ್ ಕೊಡ್ಬೋದು. ಅದೇ ರೀತಿ ಒಂದು 12 ವರ್ಷದ ಒಂದು ಮಗುವಿನ ಮೂಲಕ ನಾವು 100% ಆ್ಯಕ್ಯುರಸಿ, ಯಾವ ದಶಾಭುಕ್ತಿಯಲ್ಲಿದ್ದಾರೆ, ಯಾವ ತೊಂದರೆಯಲ್ಲಿ ಇದೆ, ಯಾವ ಗೋಚಾರ ಅವ್ರಿಗೆ ಎಷ್ಟು ಒಂದು ಒಳ್ಳೆಯ ಲಾಭ ತರುತ್ತೆ ಅನ್ನೋದನ್ನು ಕೂಡ ಈಸಿಯಾಗಿ ನೋಡ್ಬೋದು. ಅವರ ಮಗನ ಡೇಟ್ ಆಫ್ ಬರ್ತ್ ಕೇಳಿದಾಗ ಆ ಮಗು ಬಂದು 18 ವರ್ಷದ್ದಾಗಿತ್ತು. ಇನ್ನೂ ಕ್ಲಿಯರಾಗಿ ತಿಳಿಸೋ ಒಂದು ಪ್ರಯತ್ನ ನಾನು ಪಟ್ಟೆ. ಅದರ ರೀತಿ 18 ವರ್ಷದ ಅವನ ಮಗನ ಒಂದು ಲಗ್ನ ಏನಿತ್ತು ಅಂತಂದರೆ, ಡೇಟ್ ಆಫ್ ಬರ್ತ್ ಪ್ರಕಾರ ವೃಶ್ಚಿಕ ಲಗ್ನ ಇತ್ತು. ಆ ವೃಶ್ಚಿಕ ಲಗ್ನದ ಪ್ರಕಾರ 9ನೇ ಮನೆಯ ಭಾವ ಬಂದು ತಂದೆಯನ್ನು ಹೇಳುತ್ತೆ. ಆ ಒಂದು 9ನೇ ಭಾವನ ನಾನು ಲಗ್ನವಾಗಿ ತಗೊಂಡಾಗ ಅಲ್ಲಿ ನನಗೆ ಕ್ಲಿಯರಾಗಿ ತಿಳಿದು ಬಂದಿದೆ ಏನಂತಂದರೆ, ಅವರ ಒಂದು ಪ್ರಸ್ತುತ ಪ್ರಶ್ನೆ ಏನಿತ್ತು ಅಂತಂದರೆ, ಅವರಿಗೆ ಒಂದು ಫಿನಾನ್ಷಿಯಲ್ ಬ್ಲಾಕೇಜ್ ಅಂತ ಬಂತು. ಅವರ ಒಂದು 2ನೇ ಮನೆ ಅಧಿಪತಿ ಬಂದು 7ನೇ ಮನೆಯಲ್ಲಿದ್ದದನ್ನು ಈಸಿಯಾಗಿ ನಾನು ಮಗನ ಒಂದು ಹಾರೋಸ್ಕೋಪ್ ಮೂಲಕ ನಾನು ಫೈಂಡ್ ಔಟ್ ಮಾಡಿದೆ. ಅದರಲ್ಲಿ ಅವ್ರಿಗೆ ಕೊಟ್ಟ ನನ್ನ ಸಣ್ಣ ರೆಮಿಡಿ ಏನಂತಂದರೆ, ನಿಮ್ಮ ಒಂದು ಈಗಿನ ಲಾಸ್ ಆಗ್ತಾಯಿದೆ, ಆ ಲಾಸಿಗೆ ನೀವು ಹೊರಗೆ ಬರಬೇಕಂದ್ರೆ ನಿಮ್ಮ ಅಕೌಂಟ್ ಇರ್ಬೋದು, ನಿಮ್ಮ ಬ್ಯಾಂಕಿನ ವಹಿವಾಟು ಏನಿದೆ, ಆ ವಹಿವಾಟನ್ನು ನಿಮ್ಮ ಹೆಂಡತಿಯ ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ. ಇಷ್ಟು ಸಿಂಪಲ್ ರೆಮಿಡಿ. ಸೊ ಅದೇ ರೀತಿ ಅವರು ಇವರ ಬ್ಯಾಂಕ್ ವಹಿವಾಟು ಏನಿತ್ತು ಅದನ್ನು ಅವರ ಹೆಂಡತಿಯ ಒಂದು ವಹಿವಾಟಿಗೆ ಚೇಂಜ್ ಮಾಡಿದ ಒಂದು ಹಲವು ದಿನಗಳಲ್ಲಿನೇ ಅವ್ರಿಗೆ ಒಳ್ಳೆಯ ಒಂದು ಸಕ್ಸಸ್ ಕಂಡ್ರು. ಇದೇ ರೀತಿ ಒಂದು ಸಾಮುದ್ರಿಕ ಮೂಲಕ ಕೂಡ ನಾವು ನಮ್ಮ ಜೀವನದಲ್ಲಿ ಏನು ಆಗ್ಬೋದು ಅನ್ನೋದನ್ನು ತಿಳ್ಕೊಳ್ಬೋದು. ನಮ್ಮ ಹಸ್ತ ಸಾಮುದ್ರಿಕದ ಮೂಲಕ ಕೂಡ ನಮ್ಮ ಭವಿಷ್ಯನ ತಿಳ್ಕೊಳ್ಬೋದು. ಜಾತಕ ಇಲ್ಲದೆ ಹೋದ್ರೇನು ಈ ಒಂದು ರೇಖೆಗಳು ಯಾವ ರೀತಿ ಪರಿಗಣಿಸಿದೆ, ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಒಂದು ಮನುಷ್ಯನ ಕೈ ರೇಖೆಗಳು 15 ದಿನಗಳಿಗೆ ಬದಲಾವಣೆ ಆಗ್ತಾ ಹೋಗುತ್ತೆ. ಅವರ ಒಂದು ಗುಡ್ ಆ್ಯಂಡ್ ಬ್ಯಾಡ್ ಆ್ಯಕ್ಷನ್ನಿನ ಒಂದು ರಿಸಲ್ಟೇ ಈ ಒಂದು ಕೈ ರೇಖೆಗಳು. ಆ ಒಂದು ಸಾಫ್ಟ್ ಇದೆಯಾ, ನೀವು ನೋಡಿರ್ಬೋದು, ಎಷ್ಟೋ ಪೊಲಿಟಿಷಿಯನ್ಸ್ ಇರ್ಬೋದು, ದೊಡ್ಡ ದೊಡ್ಡ VIP ಡಾಕ್ಟರ್ಸ್ಗಳ ಅವ್ರ ಕೈಯೆಲ್ಲ ನೋಡಿದ್ರೆ ತುಂಬ ಸಾಫ್ಟಾಗಿರುತ್ತೆ. ಆ ಒಂದು ಮೌಂಟ್ಸ್ಗಳು ಚೆನ್ನಾಗಿರುತ್ತೆ. ಅದೇ ನಾವು ಸಣ್ಣ ಲೇಬರರ್ಸ್ನ ನೋಡ್ತೀವಿ, ಅಲ್ಲಿ ಎಷ್ಟು ಹಾರ್ಡ್ ವರ್ಕ್ ಇರುತ್ತೆ. ಆ ಒಂದು ಕೈ ರೇಖೆಗಳಲ್ಲೇ ನಾವು ನೋಡ್ಬೋದು. ಈವನ್ ಈ ಫಿಂಗರ್ಸ್ಗಳು 2ನೇ ಭಾವ ಅಂತ ಹೇಳುತ್ತೆ. ಇನ್ನು ಎಕ್ಸಾಂಪಲ್ ಒಂದು ಗ್ರಹಗಳು ನಮ್ಮ ಬಾಡಿಯಲ್ಲಿ ಅನಾಟಮಿಕಲಿ ಹೇಗೆ ನಾವು ಪರಿಗಣಿಸ್ಬೋದು ಅಂತ ನೋಡೋದಾದರೆ, ನಮ್ಮ ಫೇಸ್ನಲ್ಲಿ ಕೂಡ ಒಬ್ಬರಿಗೆ ಶುಕ್ರನ ಅಂಶ ಚೆನ್ನಾಗಿರುತ್ತೆ ಅನ್ನೋದಾದರೆ ಈ ಒಂದು ಕೆನ್ನೆಯ ಒಂದು ಮೂಲಕ ನಾವು ಕಂಡುಹಿಡಿಬೋದು. ಆ ಕೆನ್ನೆ ಚಬ್ಬಿ ಚೀಕ್ಸ್ ಅಂತ ಹೇಳ್ತೀವಲ್ಲ, ಅದೇ ರೀತಿ ಆ ಒಂದು ವೆಲ್ ಡಿಫೈನ್ಡ್ ಒಂದು ಸ್ಟ್ರಕ್ಚರ್ ಇರೋದ್ರಿಂದ ಕೂಡ ನಾವು ಶುಕ್ರನ ಅಂಶ. ಈ ಒಂದು ಬೆರಳುಗಳಲ್ಲಿ 2ನೇ ಅಂಶ ಅವರ ಇನ್ಕಮ್ ಹೇಗೆ ಬರುತ್ತೆ ಅಂತ ನೋಡ್ಬೋದು. 3ನೇ ಭಾವ ಆದರೆ ನಮ್ಮ ಒಂದು ಕಿವಿಯ ಮೂಲಕ 3ನೇ ಭಾವನ ಪರಿಗಣಿಸಬಹುದು. ಅದೇ ರೀತಿ 27 ಸ್ಟಾರ್ಸ್ ಕೂಡ ನಮ್ಮ ಅನಾಟಮಿಕಲಿ ಯಾವ ಆರ್ಗನ್, ಯಾವ ನಕ್ಷತ್ರ ಅಂತ ಹೇಳ್ಬೋದು. ಎಕ್ಸಾಂಪಲ್ ಅಶ್ವಿನಿ ನಕ್ಷತ್ರ ಅಂತ ಹೇಳಿದ್ರೆ ಅದು ನಮ್ಮ ಹೆಡ್ನ ಹೇಳುತ್ತೆ. ಅದೇ ರೀತಿ ಅನುರಾಧ ನಕ್ಷತ್ರ ಅಂತ ಹೇಳಿದ್ರೆ ಝೋಡಿಯಾಕ್ ಬೆಲ್ಟ್ ಪ್ರಕಾರ ಅದು 8ನೇ ಮನೆ, ನಮ್ಮ ಪ್ರೈವೇಟ್ ಪಾರ್ಟ್. ಈ ರೀತಿ ಕೂಡ ನಾವು ಒಂದು ಸಣ್ಣ ಒಂದು ವಿಷಯಗಳಿಂದ ನಾವು ಪರಿಗಣಿಸ್ಬೋದು. ಇನ್ನು ಮುಂದೆ ನೋಡೋದಾದರೆ, ಅದೇ ರೀತಿ ನಮ್ಮ ಸಾಮುದ್ರಿಕ ಲಕ್ಷಣ
ಫೇಸ್ ರೀಡಿಂಗಲ್ಲಿ ಕೂಡ ನಾವು ನಮ್ಮ ಜಾತಕಗಳನ್ನು ತಿಳ್ಕೊಳ್ಬೋದು. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತಾ ಹೋಗೋದಾದರೆ, ನಮ್ಮ ಒಬ್ಬರು ಕ್ಲೈಂಟ್ ಬಂದಿದ್ದರು. ಅವರ ಒಂದು ಇಶ್ಯೂಸ್ ಏನಂದರೆ, ಒಂದು ಪ್ರಶ್ನಾಶಾಸ್ತ್ರದ ಮೂಲಕ ಕೂಡ ನಾವು ಇಂಥ ವಿಷಯಕ್ಕೆ ಬಂದಿದ್ದಾರೆ, ಅವ್ರು ಇಂಥ ನಕ್ಷತ್ರದಲ್ಲೇ ಹುಟ್ಟಿದ್ದಾರೆ, ಇಂಥ ದಿನ ಬರ್ತಾರೆ ಅಂದರೆ ಇಂಥ ನಕ್ಷತ್ರದಲ್ಲೇ ಅವ್ರು ಹುಟ್ಟಿದ್ದಾರೆ ಅಂತ ಕೂಡ ನಾವು ತುಂಬ ಕ್ಲಿಯರಾಗಿ ಹೇಳ್ಬೋದು. ಒಂದು ಕ್ಲೈಂಟ್ ನನ್ನ ಹತ್ರ ಬಂದರು, ಅವರಿಗೆ ಮಾತಾಡೋದ್ರಲ್ಲೇ ಸ್ವಲ್ಪ ಕಡಿಮೆ ಆಯಿತು. ಅದಕ್ಕೆ ನಾನು ಕೇಳಿದೆ ಏನಾಗಿದೆ ಅಂತ. ಅವ್ರಿಗೆ ಸ್ವಲ್ಪ ಹಲ್ಲು ನೋವಿದೆ ನನಗೆ ಅಂತ ಹೇಳಿದ್ರು. ಸೊ ಅದರಿಂದ ನಾವು ಈಸಿಯಾಗಿ ಕನ್ಸಿಡರ್ ಮಾಡ್ಬೋದು, ಆ ಒಂದು ಸಣ್ಣ ಪ್ರಸನ್ನದಲ್ಲಿ ಕೂಡ ನಾವು ಕಂಡುಹಿಡಿಬೋದು. ನಾನಾಗ ಅವ್ರು ಬಂದಿರತಕ್ಕಂಥ ಕ್ವಶನ್ನ ನಾನು ಕ್ಲಿಯರಾಗಿ ಅವ್ರಿಗೆ ಹೇಳಿದೆ, ನಿಮಗೆ ಪ್ರಾಬ್ಲಮ್ ಇರ್ತಕ್ಕಂಥ ನೀವು ಏನು ಕ್ವಶನ್ ಕೇಳೋದಕ್ಕೆ ಬಂದಿದ್ದೀರಾ ಅಂತ ಹೇಳೋದಾದರೆ ನಿಮ್ಮ ಹಸ್ಬೆಂಡ್ ಬಗ್ಗೆ ಕೇಳೋದಕ್ಕಾಗಿ ಅಂತ ಹೇಳಿದೆ. ಅದಕ್ಕೆ ಅವರು ಹೌದು, ನನ್ನ ಹಸ್ಬೆಂಡಿನ ವಿಷಯಕ್ಕೆ ಕೇಳೋದಕ್ಕಾಗಿಯೇ ಬಂದಿದ್ದೀನಿ ಅಂದರು. ಇದರಲ್ಲಿ ಸಣ್ಣ ಒಂದು ವಿಷಯ ಏನು ಅಂತಂದರೆ, ನಾನು ಆಗಲೇ ಹೇಳ್ತಾ ಬಂದೆ, ಒಂದು ಸಾಮುದ್ರಿಕ ಲಕ್ಷಣದ ಮೂಲಕ ಕೂಡ ನಾವು ಜಾತಕದಲ್ಲಿ ನೋಡ್ಕೊಳ್ಬೋದು ಅನ್ನೋ ರೀತಿಯಲ್ಲಿ. ಸೊ ಹಲ್ಲು ಅನ್ನೋದು ಬಂದು ನಮ್ಮ ಕುಜನಕಾರಕ ಆಗತ್ತೆ. ಸೊ ಯಾವಾಗಿಂದ ನಿಮಗೆ ತೊಂದರೆ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಒಂದು 2 ತಿಂಗಳಿಂದ ತೊಂದರೆ ಇದೆ ಅಂತ. ಅದೇ 2 ತಿಂಗಳಿಂದನೇ ಅಲ್ವಾ ನಿಮ್ಮ ಹಸ್ಬೆಂಡಿಗೆ ಒಂದು ಫಿನಾನ್ಷಿಯಲ್ ಇಶ್ಯೂಸ್ ಅಂತ. ಹೌದು, 2 ತಿಂಗಳಿಂದ ನಮ್ಮ ಹಸ್ಬೆಂಡ್ಗೆ ತುಂಬ ಬಿಸ್ನೆಸ್ಸಲ್ಲೆಲ್ಲ ಲಾಸ್ ಆಗಿದೆ, ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಅದನ್ನು ಕೇಳೋದಕ್ಕೆ ಅವ್ರ ಡೇಟ್ ಆಫ್ ಬರ್ತ್ ಇಲ್ಲ, ಅದಕ್ಕೆ ಬಂದೆ ಅಂತ ಹೇಳಿದ್ರು. ನಾನು ಕೊಟ್ಟ ಒಂದು ಸಣ್ಣ ಪರಿಹಾರ ಏನಂದರೆ, ಹಲ್ಲು ಅನ್ನೋದು ಒಂದು ಕುಜನಕಾರಕ. ನೀವು ದಯವಿಟ್ಟು ಒಳ್ಳೆ ಕ್ಲಿನಿಕ್ಕಿಗೆ ಹೋಗಿ ನಿಮ್ಮ ಒಂದು ಮೇಂಟೈನ್ ಮಾಡಿ, ನಿಮ್ಮ ಹಲ್ಲಿನ ಒಂದು ಟ್ರೀಟ್ಮೆಂಟ್ ತಗೊಳ್ಳಿ. ಆದಷ್ಟು ಇದೆಲ್ಲ ಒಂದೊಂದು ಸಿಂಪ್ಟಮ್ಸು. ಸೊ ಅದರಿಂದ ನೀವು ಹೊರಗಡೆ ಆ ಒಂದು ಪ್ರಾಬ್ಲಮಿಂದ ನೀವು ಹೊರಗೆ ಬರ್ತೀರಾ ಅಂತ ನಾನು ತುಂಬಾ ಕ್ಲಿಯರಾಗಿ ಹೇಳಿದೆ. ಅದೇ ರೀತಿ ಅವ್ರ ಟ್ರೀಟ್ಮೆಂಟ್ ಆದಮೇಲೆ ಅವರ ಹಸ್ಬೆಂಡಿನ ಒಂದು ಫಿನಾನ್ಷಿಯಲ್ ಗ್ರೋತ್ ಕೂಡ ಚೆನ್ನಾಗೇ ಆಯಿತು. ಇದು ಒಂದೇ ಅಲ್ಲ, ಇದೇ ರೀತಿ ನಮ್ಮ ಒಂದು ಮನೇಲಿರ್ತಕ್ಕಂಥ ಒಂದು ನಮ್ಮ 3ನೇ ಭಾವ ಕೆಡ್ತು ಅನ್ನೋದಾದರೆ, ನಮ್ಮ ಕಮ್ಯುನಿಕೇಷನ್, ನಮ್ಮ ಬಾಸ್ ಜೊತೆನೋ ಏನೋ ಕಮ್ಯುನಿಕೇಷನ್ ಪ್ರಾಬ್ಲಮ್ ಅನ್ನೋದೇನಾದರೂ ಆಗೋದಾದರೆ, ನಮ್ಮ ಒಂದು ಮನೆಯಲ್ಲೇ ಒಂದು ಮಿಕ್ಸಿ ಕೆಟ್ಟಿರ್ಬೋದು ಅಥವಾ ಒಂದು ಗ್ಯಾಡ್ಜೆಟ್ಸು. ಸೊ ಇದೇ ರೀತಿ ಬರೀ ಒಂದು ಮುಖದ ಒಂದು ಲಕ್ಷಣಗಳನ್ನು ನೋಡೋದು ಅಲ್ಲದೆ, ನಮ್ಮ ಮನೆಯಲ್ಲಿರ್ತಕ್ಕಂಥದ್ದೇ ಸೂಕ್ಷ್ಮತೆಗಳನ್ನು ಕೂಡ ನಾವು ಕಂಡುಹಿಡ್ಕೊಂಡು ನಮ್ಮ ಏನು ನಡೀತಾ ಇದೆ ಅದೆಲ್ಲ ಒಂದೊಂದು ಸಿಂಪ್ಟಮ್ಸು. ಒಂದು ನಮ್ಮ ಮಿಕ್ಸಿ ಕೆಟ್ಟಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಒಂದು ಮೊಬೈಲ್ ಬಿದ್ದು ಒಡೆದಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಟಿ ವಿ ಕೆಟ್ಟಿದೆ ಅಥವಾ ಏನಾದರೂ ಒಂದೊಂದು ಎಕ್ಸಾಂಪಲ್ಸ್ ಮೂಲಕ ಕೂಡ ನೋಡ್ಬೋದು ನಮ್ಮ 3ನೇ ಭಾವ ಕೆಟ್ಟಿದೆ. ಸೊ ನಮ್ಮ ಕಮ್ಯುನಿಕೇಷನಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ತಿಳ್ಕೊಳ್ಬೋದು. ಈ ರೀತಿ ಒಂದು ಸಣ್ಣ ಡೇಟ್ ಆಫ್ ಬರ್ತ್ ಇಲ್ಲ ಅಂದರೆ ಕೂಡ ಎಷ್ಟು ಈಸಿಯಾಗಿ ನಮ್ಮ ಜೀವನದಲ್ಲಿ ಏನು ನಡೆಯುತ್ತೆ ಮುಂದೆ, ಪ್ಲೇಸ್ ಅಲೈನ್ಮೆಂಟ್ ಹೇಗೆ ಆಗತ್ತೆ. ಇದೇ ರೀತಿ ಒಂದು ಕಾಲಚಕ್ರ ಕಾನ್ಸೆಪ್ಟ್ ಪ್ರಕಾರ ನಾನು ನನ್ನ ಒಂದು ಕ್ಲೈಂಟಿಗೆ ಕಾಲಚಕ್ರದ ಪ್ರಕಾರ ಒಂದು ಸಣ್ಣ ರೆಮಿಡಿ ಕೊಟ್ಟೆ. ಅದು ಹೇಗೆ ಸಕ್ಸಸ್ ಆಯಿತು ಅನ್ನೋ ಒಂದು ಸಣ್ಣ ಉದಾಹರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಒಂದು ಕ್ಲೈಂಟಿಗೆ ಒಂದು 6 ವರ್ಷದಿಂದ ಮಕ್ಕಳಿಲ್ಲ ಅಂತ ಒಂದು ಇಶ್ಯೂಸ್ ಇತ್ತು. ಸೊ ಆ ಒಂದು ಇಶ್ಯೂಸಿಗೆ ನಾನು ಜಸ್ಟ್ ಕಾಲಚಕ್ರ ಕಾನ್ಸೆಪ್ಟ್ ಅಂತಂದರೆ ಏನು, ಅವರ ಪ್ಲೇಸ್ ಅಲೈನ್ಮೆಂಟ್ ಕರೆಕ್ಟ್ ಆಗಿದೆಯಾ, ಪೀಪಲ್ ಅಲೈನ್ಮೆಂಟ್ ಕರೆಕ್ಟ್ ಆಗಿದೆಯಾ ಅಂತ ನೋಡೋದು. ಅದು ನಮಗೆ ನಮ್ಮ ಕಣ್ಣು ಮುಂದೆನೇ ನಡೀತಕ್ಕಂಥ ಈವೆಂಟ್ಸ್ನ ನಾವು ಹೇಗೆ ಪರಿಗಣಿಸಿ ಅನಲೈಸ್ ಮಾಡಿ ಅವ್ರಿಗೆ ಸಣ್ಣ ಒಂದು ರೆಮಿಡೀಸ್ ಕೊಡ್ಬೋದು ಅನ್ನೋದಕ್ಕೊಂದು ಉದಾಹರಣೆ. ಅವರಿಗೆ 6 ವರ್ಷ ಆಯಿತು, ನನಗೆ ಚೈಲ್ಡ್ ಬರ್ತ್ ಇಶ್ಯೂ ಇದೆ ಅಂತ ಹೇಳ್ಕೊಂಡು ಬಂದರು. ಆಗ ನಾನು ಅವ್ರ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ, ಒಂದು ಸಣ್ಣದಾಗಿ ನಾನು ಅವ್ರನ್ನ ಕೇಳಿದ್ದೇನಂತಂದರೆ, ನಿಮ್ಮ ಒಂದು ಪ್ಲೇಸ್ ಅಲೈನ್ಮೆಂಟ್ ಹೇಗಿದೆ, ನಿಮ್ಮ ಅಕ್ಕಪಕ್ಕದಲ್ಲಿ ಮಕ್ಕಳು ಇರ್ತಕ್ಕಂಥವ್ರು ಇದ್ದಾರಾ ಅಂತ ನಾನು ಕೇಳಿದೆ. ಆಗ ನಾನು ಫ್ಲ್ಯಾಟ್ನಲ್ಲಿದ್ದೀನಿ, ಒಂದು 10-20 ಜನ ಇದ್ದಾರೆ, ಬಟ್ ನನಗೊಬ್ಳಿಗೆ ಮಗು ಇಲ್ಲ, ಬಟ್ ಅಕ್ಕಪಕ್ಕದವ್ರಿಗೆಲ್ಲ ಮಗು ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಅದು ಪ್ಲೇಸ್ ಅಲೈನ್ಮೆಂಟ್ ಪಕ್ಕ ಇತ್ತು ಕಾಲಚಕ್ರ ಪ್ರಕಾರ. ಇನ್ನು ಡೀಪಾಗಿ ಅನಲೈಸ್ ಮಾಡ್ತಾ ಹೋದಾಗ, ನೀವು ಅವರ ಒಂದು ರೊಟೀನ್ ಹೇಗಿದೆ ಅಂತ ಕೇಳಿದೆ. ಆಗ ಅವರು ಹೇಳಿದ್ರು, ರೊಟೀನ್ಸ್ ಏನಂದರೆ ಅವರೆಲ್ಲ ಹೌಸ್ ವೈಫು, ನಾನು ತುಂಬ ವರ್ಕೋಹಾಲಿಕ್, ನಾನು ತುಂಬಾ ವರ್ಕ್ ಮಾಡಲೇಬೇಕು, ರಜಾ ಸಿಗಲ್ಲ ಅಂತ. ಅಲ್ಲಿ ಕಂಡು ಬಂದಿದ್ದೇನು, ಇವರ ಒಂದು ಕರ್ಮ ಎನರ್ಜಿ ಬಂದು ಲೋ ಆಯ್ತಲ್ಲಿ. ನಮ್ಮ ಕರ್ಮ ಟ್ರಾನ್ಸ್ಫರ್ ಹೇಗಾಗತ್ತೆ, ಒಬ್ಬರ ಎನರ್ಜಿ ಬಂದು ನಮಗೆ ಹೇಗೆ ಬರುತ್ತೆ ಅನ್ನೋದಕ್ಕೆ ನಾನು ಅವ್ರಿಗೆ ಕೊಟ್ಟ ಟಿಪ್ಸ್ ಏನಂತಂದರೆ, ನೀವು ಲಾಂಗ್ ಲೀವ್ ತೊಗೊಳ್ಳಿ, ಅದರ್ವೈಸ್ ನಿಮಗೆ ಪಾಸಿಬಲ್ ಆದರೆ ನಿಮ್ಮ ಕೆಲಸಕ್ಕೆ ರಿಸೈನ್ ಮಾಡಿ. ಸೊ ಅದರಿಂದ ನಿಮಗೆ ನಿಜವಾಗ್ಲೂ ಚೈಲ್ಡ್ ಬರ್ತ್ ಆಗೇ ಆಗುತ್ತೆ. ಯಾಕಂದರೆ ಕಾಲಚಕ್ರ ಪ್ರಕಾರ ಪ್ಲೇಸ್ ಅಲೈನ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಸರ್ತಿ ನಮ್ಮ ಮಕ್ಳುಗಳಿಗೂ ನೋಡಿರ್ತೀವಿ, ತುಂಬ ಒಳ್ಳೆ ಹುಡುಗ ಇದ್ದ, ಯಾವುದೋ ಒಂದು ಕೆಟ್ಟ ಸಹವಾಸ ಮಾಡಿ ಅಡಿಕ್ಷನ್ ಆದ ಅಂತ ನಾವು ಕೇಳಿರ್ತೀವಿ. ಅದೇ ರೀತಿ ನನ್ನ ಮಗ ತುಂಬಾ ಹಾಳಾಗ್ಬಿಟ್ಟಿದ್ದ, ಒಳ್ಳೆ ಸ್ಕೂಲಿಗೆ ಸೇರಿಸಿದೆ ಅಥವಾ ಒಳ್ಳೆ ಮನೆ ಚೇಂಜ್ ಮಾಡಿದ ತಕ್ಷಣ ಆ ಹುಡುಗನ ಮಕ್ಕಳುಗಳ ಭವಿಷ್ಯನೇ ಚೆನ್ನಾಗಾಗಿರುತ್ತೆ. ಈ ರೀತಿ ಕಾಲಚಕ್ರ ಅನ್ನೋದು ಎಷ್ಟು ತುಂಬ ಇಂಪಾರ್ಟೆಂಟ್ ಅಂತ ನಾನು ನಿಮಗೆ ಮುಂದಿನ ವೀಡಿಯೋಸಲ್ಲಿ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಡೇಟ್ ಆಫ್ ಬರ್ತ್ ಇಲ್ಲ ಅಂದರೆ ಕೂಡ ಯಾವ ರೀತಿ ನಮ್ಮ ಜೀವನದಲ್ಲಿ ಒಂದು ಸಣ್ಣ ಪುಟ್ಟ ಚೇಂಜಸ್ ತಗೊಂಡು ನಮ್ಮ ಜೀವನದಲ್ಲಿ ಅಲ್ಟಿಮೇಟ್ಲಿ ಚೇಂಜ್ ಈಸ್ ದ ಸೀಕ್ರೆಟ್ ಆಫ್ ಸಕ್ಸಸ್.
ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನನ್ನ ಕೌನ್ಸಿಲಿಂಗ್ ಅಥವಾ ನನ್ನ ಗೈಡ್ಲೈನ್ ನಿಮಗೆ ಬೇಕನ್ನೋದಾದರೆ ಈ ನಂಬರಿಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. Mahoni Shoba, Karmic researcher. Mahoni Foundation, Bengaluru.